ಅಭ್ಯಾಸಗಳು. ಪ್ರಶ್ನೆ 1. ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ. ಉತ್ತರ: ಲಿಖಿತ ಆಧಾರಗಳು ಮತ್ತು ಅಲಿಖಿತ ಆಧಾರಗಳು. ಸಾಹಿತ್ಯಿಕ ಆಧಾರಗಳಲ್ಲಿ ಲಿಖಿತ ಆಧಾರಗಳು ಮತ್ತು ಅಲಿಖಿತ ಆಧಾರಗಳು ಎಂಬ ಎರಡು ವಿಧಗಳಿವೆ. ಪ್ರಶ್ನೆ 2. ಅಶ್ವಘೋಷನ ಡ್ಯಾಶ್ ವು ಒಂದು ಸಾಹಿತ್ಯಿಕ ಆಧಾರವಾಗಿದೆ. ಉತ್ತರ: ಬುದ್ಧಚರಿತ. ಪ್ರಶ್ನೆ 3. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್. ಉತ್ತರ: ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಮೇನ್ ಪ್ರಶ್ನೆ 2. ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 4. ಆಧಾರಗಳು ಎಂದರೇನು? ಉತ್ತರ: ಇತಿಹಾಸವನ್ನು ಪುನಾರಚಿಸಲು ನೆರವಾಗುವ ಮೂಲ ಸಾಕ್ಷ್ಯಗಳು ಅಥವಾ ಆಕರಗಳನ್ನು ಆಧಾರಗಳು ಎನ್ನಲಾಗುತ್ತದೆ. ಉದಾಹರಣೆಗೆ ಶಾಸನಗಳು, ನಾಣ್ಯಗಳು, ಸಾಹಿತ್ಯ ಕೃತಿಗಳು ಮತ್ತು ಸ್ಮಾರಕಗಳು. ಪ್ರಶ್ನೆ 5. ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ. ಉತ್ತರ: ದೇಶೀಯ ಸಾಹಿತ್ಯ: ಕೌಟಿಲ್ಯನ ಅರ್ಥಶಾಸ್ತ್ರ, ಚಾಂದ್ ಬರ್ದಾಯಿನ ಪೃಥ್ವಿರಾಜ್ ರಾಸೊ. ವಿದೇಶೀಯ ಸಾಹಿತ್ಯ: ಮೆಗಸ್ತನೀಸ್ನ ಇಂಡಿಕಾ ಮತ್ತು ಹುಯೆನ್ ತ್ಸಾಂಗ್ನ ಸಿಯುಕೆ ಗ್ರಂಥ. ಪ್ರಶ್ನೆ 6. ನಾಣ್ಯಶಾಸ್ತ್ರ ಎಂದರೇನು? ಉತ್ತರ: ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಇದು ರಾಜರ ಕಾಲ, ಆರ್ಥಿಕ ಸ್ಥಿತಿ ಮತ್ತು ನಾಣ್ಯಗಳ ಲೋಹದ ಬಗ್ಗೆ ಮಾಹಿತಿ ನೀಡುತ್ತದೆ. ಪ್ರಶ್ನೆ 7. ಪುರಾತತ್ವ ಆಧಾರಗಳು ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಉತ್ತರ: ಭೂಶೋಧನೆಯ ಮೂಲಕ ಅಥವಾ ಮೇಲ್ಮೈಯಲ್ಲಿ ದೊರೆತಿರುವ ಪ್ರಾಚೀನ ಮಾನವ ನಿರ್ಮಿತ ಭೌತಿಕ ಪಳೆಯುಳಿಕೆಗಳು ಮತ್ತು ವಸ್ತುಗಳನ್ನು ಪುರಾತತ್ವ ಆಧಾರಗಳು ಎನ್ನಲಾಗುತ್ತದೆ. ಉದಾಹರಣೆಗಳು: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಮಡಿಕೆ ಹಾಗೂ ಉಪಕರಣಗಳಂತಹ ಇತರ ಪಳೆಯುಳಿಕೆಗಳು. ಪ್ರಶ್ನೆ 8. ಮೌಖಿಕ ಆಧಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಸಲು ಹೇಗೆ ಸಹಾಯಕಾರಿಯಾಗಿದೆ ವಿವರಿಸಿ. ಮೌಖಿಕ ಆಧಾರಗಳು ಎಂದರೆ ಲಿಖಿತ ರೂಪದಲ್ಲಿ ಇಲ್ಲದೆ ಪೀಳಿಗೆಯಿಂದ ಪೀಳಿಗೆಗೆ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಜನಪದ ಕಥೆಗಳು, ಲಾವಣಿಗಳು, ಐತಿಹಾಸಗಳು ಮತ್ತು ಗಾದೆಗಳು. ಇವು ಲಿಖಿತ ದಾಖಲೆಗಳಲ್ಲದೆ ಸಣ್ಣ ಸಣ್ಣ ಪ್ರದೇಶಗಳ ಅಥವಾ ಸ್ಥಳೀಯ ನಾಯಕರ, ಘಟನೆಗಳ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ತಿಳಿದುಕೊಳ್ಳಲು ಅತ್ಯಂತ ಮುಖ್ಯವಾದ ಸೂಕ್ಷ್ಮಗಳಾಗಿ ಸಹಕರಿಸುತ್ತವೆ. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.